ಶರಣರು ಕಂಡ ಬಯಲು ಅದು ಅದ್ಭುತವಾಗಿರ್ತಕ್ಕಂಥ, ಅದು ಅಪರಿಮಿತದ ಚೈತನ್ಯವನ್ನು ಹೊಂದಿದಂಥ ಮಹಾಬಯಲಾಗಿತ್ತು ಅಂತಕ್ಕಂಥದ್ದು. ಹಾಗಾದರೆ ನಾವು ಆ ಕುರಿತು ಚಿಂತನೆಯನ್ನು ಯಾಕೆ ಮಾಡೋದಿಲ್ಲ? ನಾವು ಲೌಕಿಕರಾಗಿ ಆ ಕುರಿತು ಚಿಂತನೆಯನ್ನು ಯಾಕೆ ಮಾಡೋದಿಲ್ಲ? ಏನು ತೊಂದರೆ ಆಗಿದೆ ನಮಗೆ? ಆ ಶೂನ್ಯವನ್ನು ಸಂಪಾದನೆ ಮಾಡಿದವರು ಹೇಗಿರ್ತಾರೆ? ಆ ಶೂನ್ಯ ರಹಿತವಾಗಿರ್ತಕ್ಕಂಥವ್ರು, ಆ ಶರಣರು ಕಂಡಂಥ ಶೂನ್ಯದಿಂದ ವಿಮುಖ ಆಗಿರ್ತಕ್ಕಂಥವ್ರು ಹೇಗಿರ್ತಾರೆ? ನಾವೆಲ್ಲ ಲೌಕಿಕದಲ್ಲಿದ್ದೇವೆ ಅಲ್ಲಿ. ಈಗ ನಾವು ಶರಣರ ಶೂನ್ಯದಿಂದ ವಿಮುಖರಾಗಿ ನಮ್ಮ ಬದುಕನ್ನು ಬದುಕ್ತಿದ್ರಿಂದ ಸದಾ ಶಾಂತಿ, ಸದಾ ಕಲಹ, ಸದಾ ಆತಂಕ, ಸದಾ ಭಯ, ಇದರಲ್ಲಿ ನಮ್ಮ ಬದುಕನ್ನು ಬದುಕ್ತಾ ಇದ್ದೇವೆ. ನಾವು ಬದುಕ್ತಾ ಇದ್ದೇವೆ. ಮಾನವ ಜನ್ಮ 84 ಲಕ್ಷ ಯೋನಿಗಳಲ್ಲಿ ಬಾರದ ಭವಂಗಳಲ್ಲಿ ಬಂದೆ ಎಲ್ಲ ಪಡಬಾರದ ಕಷ್ಟವನ್ನು ಪಟ್ಟೆ ಅಂತಕ್ಕಂಥ ಮಾತೆ ಅಕ್ಕನವರು ಹೇಳುವ ಒಂದು ವಚನದಲ್ಲಿ, ಭಾರದ ಭವಂಗಳಲ್ಲಿ ಬಂದೆ, ಮನುಷ್ಯ ಜನ್ಮಕ್ಕೆ ಬರೋಕ್ಕಿಂತ ಮುಂಚೆ ಇವೆಲ್ಲ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ. ಆದರೆ ಮಾನವ ಜನ್ಮಕ್ಕೆ ಬಂದ ಮೇಲೆ ಮಾನವ ಜನ್ಮದಲ್ಲಿ ಮಾತ್ರ ನಮಗೆ ಈ ಭವಬಂಧನವನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಮೂಲ ಸತ್ವವನ್ನು ನಾವು ಅರಿಬೇಕಾಗತ್ತೆ. ಬೇರಿನ್ನಾವ ಜನ್ಮದಲ್ಲೂ ಈ 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಜೀವಗಳು ಇರ್ತಕ್ಕಂಥ ಬಂದಾಗ ಮನುಷ್ಯ ಪ್ರಾಣಿಯೂ ಅದರಲ್ಲೇ ಬರ್ತಾನೆ, 21 ಲಕ್ಷ ಕ್ಯಾಟಗರಿಯಲ್ಲೇ ಬರ್ತಾನೆ. ಆದರೆ ಆ ಕಾಲಘಟ್ಟದಲ್ಲಿ ಚೈತನ್ಯ ಸಂಚರಿಸುವ ಸಂದರ್ಭದಲ್ಲಿ ಜೀವನ್ಮುಕ್ತಿ ಪಥವನ್ನು ಅರಿಸಲಿಕ್ಕೆ ಆ ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಪರಮ ಮುಕ್ತಿ ಪದವಿಯನ್ನು ನಾವು ಪಡಿಬೇಕಾಗಿತ್ತು ಅಂದರೆ ಈ ಭವಬಂಧನದಿಂದ ನಾವು ಮುಕ್ತರಾಗಬೇಕಾಗಿತ್ತು. ಭವಬಂಧನ ಭವಪಾಶವಾದ ಕಾರಣವೇನಯ್ಯ? ಬಸವಣ್ಣವರೊಂದು ಕಡೆ ಕೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಜನ್ಮದಲ್ಲಿ ಜಂಗಮವ ಜರಿದನಾಗಿ. ನೋಡ್ರಿ ಹೇಳ್ತಾರೆ. ಅದರರ್ಥ ಮಾನವ ಜನ್ಮದಲ್ಲಿ ಬಿಟ್ಟು ಬೇರೆ ನಾವು ಜನ್ಮದಲ್ಲಿ ಯಾವ ಪರಿಕಲ್ಪನೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗುರುಲಿಂಗ ಜಂಗಮದ ಪರಿಕಲ್ಪನೆ ಇಲ್ಲ, ದೇವರು ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಅಧ್ಯಾತ್ಮ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಮುಕ್ತಿ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ, ಯಾವ ಕಾಯಕ ದಾಸೋ ಅಂತಕ್ಕಂಥ ಇವ್ಯಾವು ಆ ಜನ್ಮದಲ್ಲಿ ಮನುಷ್ಯ ಜನ್ಮ ಬಿಟ್ಟರೆ ಬಿಂದ ಇನ್ಯಾವ ಜೀವರಾಶಿಗಳಲ್ಲಿ ಈ ಪರಿಕಲ್ಪನೆ ಇಲ್ಲ. ಹುಟ್ಟುತ್ತವೆ, ಆಯುಷ್ಯರವರೆಗೆ ಬದುಕ್ತವೆ, ತದನಂತರ ದೇಹವನ್ನು ತ್ಯಾಗ ಮಾಡ್ತವೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಸಾಧ್ಯ. ನಮಗೆ ವಿವೇಕದಿಂದಿರಲಿಕ್ಕೆ, ಅರಿವನ್ನು ಪಡೆದುಕೊಂಡು, ಜ್ಞಾನವನ್ನು ಪಡೆದುಕೊಂಡು ನಾವು ಜೀವನ್ಮುಕ್ತಿ ಪಥವನ್ನು ಮುಟ್ಲಿಕ್ಕೆ, ಜೀವನ್ಮುಕ್ತಿ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಭಾಳಷ್ಟು ಜನರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಈ ಮೂಲ ಸ್ಥಿತಿಯನ್ನು ಮರೆತು ನಮ್ಮ ಬದುಕನ್ನು ಮಾಡ್ತಿರ್ತೇವೆ, ಆತಂಕದಲ್ಲಿ ಬದುಕ್ತಾ ಇರ್ತೇವೆ. ಭಾಳ ಕಷ್ಟ ಇದೆ ರೀ ಬದುಕಂದ್ರೆ, ಭಾಳ ಭವನೆ ರೀ ಬದುಕು, ಭಾಳ ಕಷ್ಟ ರೀ, ಏನು ಮಾಡಿದರೂ ಸಮಾಧಾನ ಇಲ್ಲರಿ. ಬಾಲ್ಯದಲ್ಲಿ ಒಂದು ಥರದ ಕಷ್ಟ, ಯೌವನದಲ್ಲಿ ಒಂದು ಥರದ ಕಷ್ಟ, ಕುಟುಂಬದ ವ್ಯವಸ್ಥೆಯಲ್ಲಿ ಒಂದು ಕಷ್ಟ, ಮುಪ್ಪಾವಸ್ಥೆಯಲ್ಲಿ ಇನ್ನೊಂದು ಕಷ್ಟ, ಏನಿದು ನಮ್ಮದು ಒಟ್ಟ ತೊಂದರೆ, ಏನೂ ಸಮಾಧಾನ ಇಲ್ಲ. ಯಾವ ಕಾರ್ಯಗಳನ್ನು ಎಸಗಿದರೂ ಸಮಾಧಾನ ಇಲ್ಲ, ಎಷ್ಟು ಸಂಪತ್ತನ್ನು ಗಳಿಸಿದರೂ ಸಮಾಧಾನ ಇಲ್ಲ, ಎಷ್ಟು ಆಸ್ತಿಯನ್ನು ಮಾಡಿದರೂ ಸಮಾಧಾನ ಇಲ್ಲ. ಆಸ್ತಿ ಇಲ್ಲ ಅಂದರೂ ಸಮಾಧಾನ ಇಲ್ಲ, ಬಡತನದಿಂದನೂ ಸುಖವಿಲ್ಲ, ಶ್ರೀಮಂತಿಕೆಯಿಂದನೂ ಸುಖವಿಲ್ಲ, ಅಧಿಕಾರ ಇಲ್ಲ ಅಂದರೂ ಸುಖ ಇಲ್ಲ, ಅಧಿಕಾರ ಇದ್ರೂ ಸುಖ ಇಲ್ಲ, ಏನಿದ್ರೂ ಸುಖ ಇಲ್ಲ, ಏನಿಲ್ಲ ಅಂದರೂ ಸುಖ ಇಲ್ಲದ ಸ್ಥಿತಿಯಲ್ಲಿ ನಾವು ಒಂದೇನೋ ಒಂದು ಅರ್ಥದಲ್ಲಿ ಬದುಕಿಗೆ ಅರ್ಥವಿಲ್ಲದ ರೀತಿಯಲ್ಲಿ ಬದುಕನ್ನು ಮಾಡ್ತಕ್ಕಂಥ ಸ್ಥಿತಿಗೆ ಯಾಕೆ ಬಂದಿದ್ದೇವೆ ನಾವು? ಯಾಕಂದರೆ ಬದುಕಿನ ನಿಜವಾದ ಗುರಿ ಮತ್ತು ಬದುಕಿನ ನಿಜವಾದ ಪಥದ ಅರಿವು ನಮಗೆ ಇರದೇ ಇದ್ದ ಕಾರಣಕ್ಕಾಗಿ, ಯಾವ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ಸ್ಪಷ್ಟವಾದ, ಯಾವ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಸ್ಪಷ್ಟವಾದ ಒಂದು ಚಿತ್ರಣ, ಒಂದು ಗುರಿ ನಮಗೆ ತಿಳಿದೇ ಇದ್ದಿದ್ದರ ಕಾರಣಕ್ಕಾಗಿ ಹೇಗೋ ಒಂದು ಥರ ಬದುಕನ್ನು ನಾವು ಬದುಕ್ತಾ ಇದ್ದೇವೆ.
ಈಗ ನಾವು ಧಾರವಾಡದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅನಿಸಿತ್ತು ಅಂದರೆ ಧಾರವಾಡದಿಂದ ಬೆಂಗಳೂರಿಗೆ ಹೋಗುವಾಗ ನಮ್ಗೆ ಸ್ಪಷ್ಟತೆ ಇರಬೇಕಾಗತ್ತೆ. ನಾನು ಧಾರವಾಡ ಎಷ್ಟನೇ ತಾರೀಕಿಗೆ ಬಿಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಬೆಂಗಳೂರು ಮುಟ್ತೇವೆ, ಬೆಂಗಳೂರು ಮುಟ್ಟಿದ ಮೇಲೆ ಅಲ್ಲಿ ಏನು ಕೆಲಸ ನಂದು, ಬೆಂಗಳೂರು ಮುಟ್ಟಿದ ಮೇಲೆ ನಾನು ಎಲ್ಲಿ ಹೋಗಿ ರೀಚ್ ಆಗಬೇಕು, ಅಲ್ಲಿ ಎಲ್ಲಿ ವಾಸ್ತವ್ಯ ಮಾಡಬೇಕು, ಯಾರನ್ನು ಭೇಟಿ ಆಗಬೇಕು, ಇವೆಲ್ಲ ನಮಗೆ ಒಂದು ದಿನದ ಪ್ರಯಾಣದಲ್ಲಿ ನಾವು ಇಷ್ಟೆಲ್ಲ ಯೋಚನೆಗಳನ್ನು ಹಾಕ್ಕೊಳ್ತೇವೆ. ಇಷ್ಟು ಗಂಟೆಗೆ ಬಸ್ ಇದೆ, ಇಂಥ ಬಸ್ ಇದೆ, ಇಂಥ ನಂಬರ್ ಬಸ್ ಇದೆ, ಅದರ ರಿಸರ್ವೇಷನ್ ಮಾಡಿಸಿದ್ದೇವೆ, ಇಂಥ ಬಸ್ನಲ್ಲಿ ಇಂಥದೇ ಸೀಟ್ ಇದೆ ನಮ್ಮದು, ಅದು ಮುಂಜಾನೆ ಇಷ್ಟು ಗಂಟೆಗೇ ಅಲ್ಲಿ ತಲುಪ್ತದೆ, ರಾತ್ರಿ ಇಂಥಲ್ಲಿ ಅವ್ರದ್ದು ಊಟಕ್ಕೆ ಬಿಡ್ತಾರೆ, ಇಲ್ಲಿ ನಾವು ಊಟ, ಎಲ್ಲ ಸ್ಪಷ್ಟತೆಯೊಂದಿಗೆ ನಾವು ಪ್ರಯಾಣವನ್ನು ಮಾಡ್ತೇವೆ. ನಾವು ಆ ಪ್ರಯಾಣ ಮತ್ತೆ ನಾವು ವಾಪಸ್ ಎಂದು ಬರೋಕೆ ರಿಟರ್ನ್ ಜರ್ನಿನೂ ಇರುತ್ತೆ ನಮ್ಮದು. ಅದೆಲ್ಲ ಇದ್ದಾಗ ಪ್ರಯಾಣ ಮುಗಿಸ್ಕೊಂಡು ಬರ್ತೇವೆ. ಇದು ಒಂದು ದಿನದ ಪ್ರಯಾಣಕ್ಕಾಗಿ ನಾವು ಒಂದು ತಿಂಗಳ ಯೋಚನೆ ಮತ್ತು ಯೋಜನೆಯನ್ನು ಮಾಡ್ತೇವೆ. ನಾವು ಗುರಿ ಸ್ಪಷ್ಟತೆ ಇರುತ್ತೆ, ಗುರಿಯನ್ನು ಮುಟ್ಟುವ ಮಾರ್ಗಗಳು ಕೂಡ ಸ್ಪಷ್ಟತೆ ಇರ್ತವೆ ನಮಗೆ. ನಾನು ಬಸ್ಸಿಗೆ ಹೋಗ್ಬೇಕು, ಕಾರಿಗೆ ಹೋಗ್ಬೇಕು, ಪ್ಲೇನಿಗೆ ಹೋಗ್ಬೇಕು, ಟ್ರೈನಿಗೆ ಹೋಗ್ಬೇಕು, ಇವೆಲ್ಲವೂ ನಾವು ನಿರ್ಧಾರ ಮಾಡ್ತೇವೆ. ಇದು ಒಂದು ದಿನದ ಪ್ರಯಾಣಕ್ಕಾಗಿ ಅಂದಾಗ ಆ ಪ್ರಯಾಣ ನಮಗೆ ಪ್ರಯಾಸ ಆಗೋದಿಲ್ಲ. ಪ್ರಯಾಣ ಹೇಗಿತ್ತು ಅಂದರೆ ಭಾಳ ಸುಖಕರವಾಗಿತ್ತು ಅಂತೇವೆ. ಯಾಕೆಂದರೆ ಆ ಪ್ರಯಾಣದ ಗೊತ್ತು, ಗುರಿ, ಸಾಧನ, ಮಾರ್ಗ ಎಲ್ಲವೂ ನಾವು ಮೊದಲೇ ಯೋಚನೆ ಮತ್ತು ಯೋಜನೆ ಮಾಡಿಕೊಂಡು ಪ್ರಯಾಣ ಮಾಡ್ತಿರ್ತೇವೆ. ಮಾನವ ಜನ್ಮದಲ್ಲಿ ಹುಟ್ಟಿ ಬಂದ ಮೇಲೆ ಈ ಇಹಲೋಕದಲ್ಲಿ ನಮ್ಮದೊಂದು ಪ್ರಯಾಣ ಪ್ರಾರಂಭ ಆಯಿತು. ಈ ಪ್ರಯಾಣಕ್ಕೆ ಯೋಜನೆನೂ ಇಲ್ಲ, ಯೋಚನೆನೂ ಇಲ್ಲ. ನಾನು ಎಲ್ಲಿಂದ ಹೊರಟೆ, ಇಲ್ಲಿ ಎದಕ್ಕೆ ಬಂದೆ, ನಾ ಎಷ್ಟು ದಿವಸ ಇಲ್ಲಿ ಪ್ರಯಾಣ ಮಾಡೋದಿದೆ, ಮುಂದೆ ನಾ ಎಲ್ಲಿ ಮುಟ್ಟಬೇಕು, ನನ್ನ ಗುರಿ ಏನು, ನನ್ನ ಜನ್ಮದ ರಹಸ್ಯ ಏನು, ಜನ್ಮದ ಗುರಿ ಏನು, ಇವ್ಯಾವೂ ನಮ್ಮ ಅರಿವಿಗೆ ಇಲ್ಲದೇನೆ ನಾವು ಈ ಬದುಕಿನ ಪಯಣವನ್ನು ನಾವು ಪ್ರಾರಂಭ ಮಾಡ್ತೇವೆ. ಇದು ಯಾವುದೂ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕಂತಕ್ಕಂಥ ಗುರಿ ಹೊತ್ಕೊಂಡು ಬಂದು ಬೆಂಗಳೂರಿನ ದಾರಿನ ಹಿಡಿಲಿಲ್ಲ ಅಂದರೆ, ನಾನು ಈಚೆ ಕಡೆ ಬೆಳಗಾವಿ ರಸ್ತೆ ಹಿಡ್ಕೊಂಡು ಹೊರಟೆ, ಯಾರನ್ನೂ ಕೇಳಿಲ್ಲ, ಏನೂ ಮಾಡಲಿಲ್ಲ, ಯಾವ ಮಾರ್ಗದರ್ಶಕರನ್ನೂ ಕೇಳಿಲ್ಲ, ಯಾವ ಮಾಹಿತಿಯನ್ನು ಪಡೀಲಿಲ್ಲ, ಏನೂ ಅದರ ಸಾಹಿತ್ಯವನ್ನು ಓದಲಿಲ್ಲ, ಯಾವ ಕೈ ಪಿಡಿಯನ್ನು ನೋಡಲಿಲ್ಲ, ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೊರಟು ಬಿಟ್ಟಿದ್ದೇನೆ. ನಾನು ಬೆಂಗಳೂರಿಗೆ ಹೋಗ್ಬೇಕು, ದಾರಿ ಹಿಡಿದದ್ದು ಬೆಳಗಾವೋ, ಪುಣೆನೋ, ಮುಂಬೈನೋ. ಹೊರಟು ದಾರಿಯಲ್ಲಿ ಯಾರೋ ಸಿಗ್ತಾರೆ, ಏನೋ ಮಾತಾಡ್ತೇವೆ, ಎಲ್ಲಿಗೆ ಹೋಗ್ಬೇಕು, ನಾವು ಬೆಂಗಳೂರಿಗೆ ಹೋಗ್ಬೇಕು ರೀ, ಮತ್ತು ಇಲ್ಲಿ ಯಾಕೆ ಬಂದ್ರಿ ನೀವು, ದಾರಿ ತಪ್ಪು ಬಂದಿರಿ. ಅವ್ರೇನೋ ತಮಗೆ ತಿಳಿದಿದ್ದು ಬೆಂಗಳೂರಿನ ದಾರಿ ಅವ್ರು ಹೇಳ್ತಾರೆ, ಅವರಿಗೂ ಅಸ್ಪಷ್ಟತೆ ಐತಿ, ಬೆಂಗಳೂರಿನ ದಾರಿ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಅಂತ ತಿಳಿದು ಮತ್ತೆ ಆ ದಾರಿ ಹಿಡಿತೇವೆ, ಅಲ್ಲಿ ಹೋಗ್ತೇವೆ, ಎಲ್ಲಿ ಹೋಗ್ಬೇಕಂತೇವೆ, ಬೆಂಗಳೂರಿಗೆ ಹೋಗ್ಬೇಕಂತೇವೆ. ಆದ್ರೆ ಅಲ್ಲಿ ಅಂತಾರ, ನೀವು ಬೆಂಗಳೂರು ದಾರಿ ತಪ್ಪು ಬಂದಿರಿ, ನೀವು ಹಿಂಗೆ ಹೋಗ್ರಿ. ಹೇಳೋರಿಗೂ ಇನ್ನೂ ಬೆಂಗಳೂರಿನ ದಾರಿ ಗುರ್ತಾಗಿಲ್ಲ. ಪಯಣ ನಡೀತಾ ಇದೆ. ನಾವು ಯಾರನ್ನು ಕೇಳ್ತಾ ಇದ್ದೇವೋ ಅವರಿಗೂ ಬೆಂಗಳೂರಿನ ದಾರಿ ಗೊತ್ತಿಲ್ಲ. ನಾವು ಹೊರಟವರಿಗೂ ನಮಗೂ ಬೆಂಗಳೂರಿನ ದಾರಿ ಗೊತ್ತಿಲ್ಲ. ಬೆಂಗಳೂರಿಗೆ ಹೊರಟೇವೆ ಅಷ್ಟೇ ನಾವು, ಆದರೆ ಬೆಂಗಳೂರು ಮುಟ್ಟೋದಿಲ್ಲ ಎಂದು. ಯಾಕೆ ಅಂದರೆ ನಮ್ಮ ಗುರಿ ಸ್ಪಷ್ಟತೆಯಿಂದ ಕೂಡಿಲ್ಲ. ಗುರಿ ಮುಟ್ಟುವ ಮಾರ್ಗವೂ ಕೂಡ ಸ್ಪಷ್ಟತೆಯಿಂದ ಕೂಡಿಲ್ಲ. ನಾವು ಯಾರನ್ನ ಮಾರ್ಗದರ್ಶನ ಪಡಿತಾ ಇದ್ದೇವೋ ಅವರಿಗೂ ಕೂಡ ನಮ್ಮ ಗುರಿ ಮತ್ತು ಮಾರ್ಗದ ಕುರಿತು ಸ್ಪಷ್ಟತೆ ಇಲ್ಲ. ಎಲ್ಲವೂ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿ ಹೋದಾಗ ಬವಣೆ ಬಳಲ್ತೇವೆ. ನಾವು ನಡೆದು ಬಳಲ್ತೇವೆ. ನಡೆಯೋ ಸಂದರ್ಭದಲ್ಲಿ ಆ ಬಳಲಿಕೆಯಲ್ಲಿ ನಾವು ನಮ್ಮ ಗುರಿಯನ್ನೂ ಮರೆತು ಬಿಡ್ತೇವೆ. ಯಾರೋ ಒಬ್ರು ಕೇಳ್ತಾರೆ, ಎಲ್ಲಿ ಹೊಂಟಿರಿ, ಎಲ್ಲೋ ಹೊಂಟಿದ್ದೆ ಬಿಡ್ರಿ ಅಂತ, ಬೆಂಗಳೂರು ಮರೆತು ಹೋಗಿಬಿಡುತ್ತೆ. ಈ ಸ್ಥಿತಿ ಮಾನವ ಜನ್ಮದ ಈ ಮನುಷ್ಯನ ಸ್ಥಿತಿ. ಹೊರಟೇವು ಹೊರಗೆ, ಹೊಳೆ ನಾವು ಎಲ್ಲಿಂದ ಹೊರಟೇವೆ ಅನ್ನೋ ನಮ್ಮ ಮನಿನ ಅಡ್ರೆಸ್ ಮರ್ತು ಬಿಟ್ಟೇವೆ. ನಾವು ಹೊಳೆ ನಾವು ಎಲ್ಲಿ ಹೋಗ್ಬೇಕನ್ನೋ ಅಡ್ರೆಸ್ ಮರ್ತು ಬಿಟ್ಟೇವಿ. ಎಲ್ಲೋ ಸುತ್ತಾಡಕತ್ತೇವಿ, ಇಲ್ಲೋ ಬದುಕು ಮಾಡಾಕ್ತೇವಿ. ಮನೆಯಿಂದ ನಾವು ಜಾತ್ರೆಗೆ ಬಂದೇವಿ, ಜಾತ್ರೆ ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಹೋಗ್ಬೇಕಂದ್ರೆ ಮನೆ ದಾರಿ ತಪ್ಪೇವಿ, ಮನಿನ ಮರ್ತು ಬಿಟ್ಟೇವೆ. ನಾವು ಮನಿ ಎಲ್ಲೈತಂತ ಮರ್ತು ಬಿಟ್ಟೇವಿ. ಮನಿ ಎಲ್ಲೈತಂತ ಮರ್ತು ಬಿಟ್ಟಾಗ ನಾವು ಜಾತ್ರೆಯ ಗದ್ದಲದಲ್ಲಿ ಮನಿನ ಮರ್ತು ಬಿಟ್ಟಾಗ
ಮನೆಗೆ ಹೋಗೋದು ಹೆಂಗೆ ಹೊಳ್ಳಿ? ಒಂದು ಸರಿ ಮನೆ ನೆನಪಾದಂಗೆ ಆಗುತ್ತೆ. ಮತ್ತು ಜಾತ್ರೆ ವಿಜೃಂಭಣೆಯಲ್ಲಿ ಮತ್ತು ಅದೇ ಸಂತೋಷದಲ್ಲಿ ನಾವು ನಮ್ಮ ಮನೆಯ ವಿಳಾಸವನ್ನು ಮರೆತು ಬಿಡ್ತೇವೆ. ನಮ್ಮ ಮನೆಯ ವಿಳಾಸವನ್ನು ಮರೆತು ಬಿಡ್ತೇವೆ. ಮನೆಯಲ್ಲಿಯೇ ನಮ್ಮ ತಂದೆಯನ್ನು ನಾವು ಬಿಟ್ಟು ಬಂದೇವಿ, ಆದರೆ ಜಾತ್ರೆ ಸಂಭ್ರಮದೊಳಗೆ ಮನೆಯೂ ಮರ್ತೇವೆ, ನಮ್ಮ ತಂದೆಯನ್ನು ಮರೆತು ಬಿಟ್ಟೇವಿ. ಆ ಸ್ಥಿತಿಯಲ್ಲಿ ಮಾನವ ಜನ್ಮದ ರಹಸ್ಯ. ಈ ಬದುಕಿನ ಈ ಸಂಸಾರದಲ್ಲಿ, ಈ ವಿಜ್ಞಾನ ತಂತ್ರಜ್ಞಾನ ಈ ಒಂದು ವ್ಯವಸ್ಥೆಯಲ್ಲಿ, ಈ ಮೋಜು ಮಸ್ತಿಯ ವ್ಯವಸ್ಥೆಯಲ್ಲಿ, ಐಷಾರಾಮಿ ಜೀವನದಲ್ಲಿ, ಇಂದ್ರಿಯ ಸುಖಕ್ಕಾಗಿ ಪ್ರಪಂಚದ ವಿಷಯಗಳಿಗಾಗಿ ಸೋತು ನಾವು ಎಲ್ಲಿಂದ ಬಂದಿದ್ದೇವೆಲ್ಲ ನಮ್ಮ ಮೂಲವನ್ನು ಮರೆತು ಬಿಟ್ಟಿದ್ದೇವೆ. ಆ ಮೂಲವನ್ನು ಮರೆತು ಬದುಕನ್ನು ಪ್ರಾರಂಭ ಮಾಡಿದಾಗ, ಆ ಮೂಲ ಯಾವಾಗಾದರೂ ಒಂದೊಂದು ಸಾರಿ ನೆನಪಾದಾಗ ದುಃಖ ಆಗತ್ತೆ. ಮತ್ತೆ ನಾವು ಈ ಜಗತ್ತಿನ ಎಲ್ಲ ವಿಷಯಗಳನ್ನು ಬಳಸ್ಕೊಂಡು ನೋಡಿ ಕರ್ಮೇಂದ್ರಿಯಗಳ ಮುಖಾಂತರವನ್ನು ಅನುಭವಿಸಿ ಮತ್ತೆ ನಮ್ಮ ಮೂಲ ಸ್ವರೂಪವನ್ನು ನಾವು ಮರೆತು ಬಿಡ್ತೇವಲ್ಲ, ಇದು ಅಜ್ಞಾನ. ಇದನ್ನು ಅರಿಯುವ, ನಮ್ಮ ಮೂಲ ಸ್ವರೂಪವನ್ನು, ನಮ್ಮ ಮೂಲ ಸ್ವಸ್ಥಾನವನ್ನು ನೆನಪು ಮಾಡಿಕೊಂಡು ಆ ಸ್ವಸ್ಥಾನದ ದಾರಿಯನ್ನು ಹುಡುಕೊಂಡು ಆ ಸರಿಯಾದ ದಾರಿಯಲ್ಲಿ ನಡೆದು ಆ ಸ್ವಸ್ಥಾನವನ್ನು ಒಳ್ಳೆ ಸೇರುವಂತಹ ಮಾರ್ಗ, ಆ ಸ್ವಸ್ಥಾನದ ಒಂದು ಸೇರುವಂಥ ಒಂದು ಆನಂದ ಏನಿದೆಯಲ್ಲ, ಆ ಒಂದು ಸಮರಸ ಭಾವ ಏನಿದೆಯಲ್ಲ, ಆ ಸಮರಸ ಭಾವವೇ ಶೂನ್ಯ. ಅದರ ಸಂಪಾದನೆಯನ್ನು ನಾವು ಮಾಡಬೇಕಾಗುತ್ತೆ. ಆದರೆ ಭೌತಿಕ ಜಗತ್ತಿನಲ್ಲಿ ನಾವು ಅದನ್ನು ಮಾಡ್ತಾ ಇಲ್ಲ. ನಾವೆಲ್ಲರ ಬದುಕು, ನಮ್ಮೆಲ್ಲರ ಬದುಕು ಎಲ್ಲವೂ ಮೂಲ ಸ್ವರೂಪವನ್ನು ಮರ್ಕೊಂಡು ತಂದೆಯ ತಾಯಿಯ ನೆನಪನ್ನು ಹಾರಿ ಇವೇನು ಜಗತ್ತಿನಲ್ಲಿ ನಮಗೆ ವಿಷಯ ವಸ್ತುಗಳೇನು ಕಾಣ್ತಾ ಇದ್ದಾವಲ್ಲ, ಈ ವಿಷಯ ವಸ್ತುಗಳಲ್ಲಿನೇ ಸುಖ ಇದೆ. ಆ ವಿಷಯ ವಸ್ತುಗಳೆಲ್ಲ ಜೊತೆಗೇನೆ ನನ್ನ ದಿನನಿತ್ಯದ ಒಡನಾಟ, ಅದರ ಜೊತೆಗೇನೆ ನನ್ನ ಆನಂದವನ್ನು ಪಡಿತಕ್ಕಂಥ ಹುಸಿ ಪ್ರಯತ್ನ ಏನಿದೆಯಲ್ಲ, ತಾತ್ಕಾಲಿಕವಾಗಿ ಅದರಿಂದ ನಮಗೆ ಸುಖ ಅನ್ನಿಸ್ಬೋದು, ಆದರೆ ಶಾಶ್ವತ ಸುಖ ಅವುಗಳಿಂದ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಶಾಶ್ವತ ಸುಖ ಸಿಗಬೇಕು, ಶಾಶ್ವತ ಸಂತೃಪ್ತಿ ಸಿಗಬೇಕು. ಪರಮ ಸುಖ ಅಂತ ಏನು ಕರಿತೀವಲ್ಲ, ಅನುಭವದ ಪರಮ ಸುಖ ಅಂತ ಏನು ಕರಿತೀವಲ್ಲ, ಅದು ಸಿಗಬೇಕಾಗಿತ್ತಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅರಿವು, ಆತ್ಮಚೈತನ್ಯ, ಅದು ಯಾವ ಮೂಲದಿಂದ ಬಂದಿದೆಯೋ ಆ ಮೂಲಕ್ಕೆ ಸೇರೋವರೆಗೇನೂ ಈ ಒಳಗಿನ ಚೈತನ್ಯಕ್ಕೆ, ಈ ಒಳಗಿನ ಅರಿವಿಗೆ ಸುಖ ಇಲ್ಲ, ಅದಕ್ಕೆ ಶಾಂತಿ ಇಲ್ಲ. ಅದು ಮತ್ತೆ ನೆನಪಾದಾಗ ನಮ್ಮನ್ನು ಎಚ್ಚರಿಸ್ತದೆ. ಎಚ್ಚರಿಸಿದಾಗ ಒಂದಿಷ್ಟು ಭಯ ಮತ್ತು ಆತಂಕ ನಮಗೆ ಕಾಡ್ತದೆ. ಮತ್ತೆ ಇದೇ ಜಂಜಾಟದಲ್ಲಿ ಮಿದ್ದಾಗ ಮತ್ತೆ ಅದನ್ನು ಮರಿತೇವೆ. ಇದು ನಿತ್ಯದ ಕ್ರಮದಲ್ಲಿ ನಮ್ಮ ಜೀವನದಲ್ಲಿ ನಡೀತಾ ಇರೋದು. ಒಂದಿಷ್ಟು ಹಣ ಗಳಿಸ್ಬೇಕಂತೇವೆ, ಹಣ ಗಳಿಸಿದಾಗ ಸಂತೋಷ ಅನ್ನಿಸ್ತದೆ, ಆದರೆ ಹಣದಿಂದ ಶಾಶ್ವತವಾದ ಸಂತೃಪ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಮತ್ತೆ ದುಃಖ, ಆಸ್ತಿಯಿಂದ ದುಃಖ, ಅಧಿಕಾರದಿಂದ ದುಃಖ, ಎಲ್ಲವೂ ಈ ಭೌತಿಕ ಪ್ರಪಂಚದಿಂದ ತಾತ್ಕಾಲಿಕವಾದ ಸುಖ ನಮಗೆ ಸಿಕ್ಕಿದೆ ಅಂತ ಅನಿಸಿದರೂ ಕೂಡ ಅದರ ತಕ್ಷಣವೇ ಅದರ ಜೊತೆಗೆ ನಮಗೆ ದುಃಖದ ಒಂದು ಛಾಯೆ ಆವರಿಸ್ತದೆ, ಆತಂಕದ ಛಾಯೆ ಆವರಿಸ್ತದೆ. ಹಣ ಪಡೆದ್ವಿ, ಹಣ ಬಂದಾಗ ಸುಖ, ಆದರೆ ಹಣ ನಮ್ಮಿಂದ ಬಿಟ್ಟು ಹೋಯ್ತು ಅಂದರೆ ಹೇಗೆ ಅಂತಕ್ಕಂಥ ಚಿಂತೆ ನಮಗೆ ತಕ್ಷಣಕ್ಕೆ ಕಾಣಲ್ಲ. ಅಧಿಕಾರ ಬಂದಾಗ ಒಂದಿಷ್ಟು ಸುಖ ಅನ್ನಿಸ್ತದೆ, ಅಧಿಕಾರ ನಮ್ಮಿಂದ ಬಿಟ್ಟು ಹೋದಾಗ ಅವಾಗ ಅದನ್ನು ನೆನೆಸ್ಕೊಂಡು ನಮಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಹಾಗೆ ಈ ಎಲ್ಲ ವಸ್ತುಗಳೇನದಾವಲ್ಲ, ಭೌತಿಕ ವಸ್ತುಗಳು, ಅವನ್ನ ನಾವು ವಶಪಡಿಸಿಕೊಂಡಾಗ, ವಶಪಡಿಸಿಕೊಳ್ಳುವವರೆಗೂ ನಮಗೆ ಅದರ ಕುರಿತು ಒಂದಿಷ್ಟು ಆಸೆ, ಆಕಾಂಕ್ಷೆಗಳು, ಒಂದಿಷ್ಟು ಏನೋ ನಿರೀಕ್ಷೆಗಳು ಇರ್ತವೆ. ಅವು ನಮ್ಮ ಕೈವಶ ಆದಮೇಲೆ ಅವು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ತಾವೋ ಅಂತಕ್ಕಂಥ ಆತಂಕ ತಕ್ಷಣದಿಂದ ಪ್ರಾರಂಭ ಆದಾಗ ಅವುಗಳಿಂದ ಸುಖ ಎಲ್ಲಿ, ಸಂತೃಪ್ತಿ ಎಲ್ಲಿ? ಯಾವುದನ್ನು ನಾವು ವಶಪಡಿಸಿಕೊಂಡರೆ ಶಾಶ್ವತವಾದ ಸುಖವನ್ನು ಪಡಿತೇವೆ. ಯಾವುದನ್ನು ವಶಪಡಿಸಿಕೊಂಡಾಗ ಈ ಯಾವ ವಸ್ತುಗಳ ಅವಶ್ಯಕತೆಯೂ ನಮಗೆ ಇಲ್ಲದಾಗತ್ತೋ, ಯಾವುಗಳನ್ನು ನಾವು ನಮ್ಮ ಸಂಪಾದನೆ ಮಾಡಿದಾಗ ಇವೆಲ್ಲ ಸಂಪಾದನೆ ಮಾಡಿದ ರೀತಿ ಅನುಭವ ಆಗುತ್ತೋ ಅದೇ ಶೂನ್ಯ ಸಂಪಾದನೆ, ಅದೇ ಜೀವನದ ಪರಮ ರಹಸ್ಯ.